ಭಾಳ ಚೆನ್ನಾಗಿದೆ. ಪ್ರೀತಿಯ ಪಾಕಶಾಲಾ ಗ್ರಾಹಕರಿಗೆ ನಾನು ವಾಸುದೇವ ಅಡಿಗ ಮಾತಾಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮಲ್ಲಿ ನಾವು ಮಸಾಲೆ ದೋಸೆ ಪಾಕಶಾಲಾ ರೆಸ್ಟೋರೆಂಟಲ್ಲಿ ಹೇಗೆ ಮಾಡ್ತೀವಿ ಅಂತ ತಮಗೆ ತಿಳಿಸ್ಕೊಡ್ತೀನಿ. ನಮ್ಮಲ್ಲಿ ಮಾಡಿರೋ ಮಸಾಲೆ ದೋಸೆನ ಇವಾಗ ತಿನ್ನೋಕ್ಕೆ ಶುರು ಮಾಡ್ತೀನಿ. ನೋಡಿ, ಇದು ಸೆಂಟ್ರ್ನಲ್ಲಿ ನಾನು ಕೈ ಹಾಕಿದೆ. ಯಾಕೆ ಅಂತಂದರೆ ಅದ್ರ ಜೊತೆಗೆ ಸ್ವಲ್ಪ ಪಲ್ಯ ಬರಬೇಕು, ಆವಾಗಲೇ ಅದು ರುಚಿಯಾಗಿರೋದು. ಬರೀ ನಾನು ಎಡ್ಜಿಂದ ತಗೊಂಡ್ರೆ ಅದರಲ್ಲಿ ಪಲ್ಯ ಇರೋದಿಲ್ಲ. ಆದ್ದರಿಂದ ಈ ಪಲ್ಯದ ಸಮೇತ ಸ್ವಲ್ಪ ತಗೋಬೇಕು, ಆವಾಗ ಏನಾಗುತ್ತೆ, ಭಾಳ ರುಚಿಯಾಗಿರುತ್ತೆ. ಇದ್ರ ಜೊತೆಗೆ ಚಟ್ನಿನ ಸ್ವಲ್ಪ ಅದ್ಕೊಂಬಿಟ್ಟು ಮಾಡ್ಬೋದು. ಇದನ್ನು ನೋಡಿ, ಅದೇ ಥರ ಮಸಾಲೆ ದೋಸೆಗೆ ತುಂಬ ತುಪ್ಪ ಅಥವಾ ಎಣ್ಣೆ ಹಾಕಿಬಿಟ್ಟು ಮಾಡೋದ್ರಿಂದ ಏನಾಗುತ್ತೆ, ಅದು ಗರಿ ಏನೋ ಬರುತ್ತೆ, ಆದರೆ ಅದು ಹಪ್ಪಳ ಆದಂಗೆ ಆಗಿಬಿಡುತ್ತೆ. ನಮ್ಮಲ್ಲಿ ಏನಾಗುತ್ತೆ ನೋಡಿ, ಇದು ಮೇಲ್ಗಡೆ ಕ್ರಿಸ್ಪಿ ಇದೆ, ಒಳಗಡೆ ಸಾಫ್ಟ್ ಇದೆ. ದಿಸ್ ಈಸ್ ದ ಪರ್ಫೆಕ್ಟ್ ಮಸಾಲೆ ದೋಸೆ.